ಈ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರವನ್ನ ನಾವು ಯಾರು ಮರೆಯೋ ಹಾಗೆ ಇಲ್ಲ. ಆದ್ರೆ ಅದೇ ನಿಗಮದಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ವಾಲ್ಮೀಕಿ ನಿಗಮದಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ತುಮಕೂರಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಹಗರಣ ಆಗಿದೆ. ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಹಗರಣ ಆಗಿದೆ ಅನ್ನೋದು ಇನ್ನಷ್ಟೇ ಬೆಳಕಿಗೆ ಬರಬೇಕು. ಸದ್ಯ ತುಮಕೂರಿನಲ್ಲಿ ಸಾಕ್ಷಿ ಸಮೇತ ನಿಗಮದ ಹಗರಣವನ್ನ ಫಲಾನುಭವಿಗಳೇ ಬಿಚ್ಚಿಟ್ಟಿದ್ದಾರೆ. 12 ಜನ ಫಲಾನುಭವಿಗಳಿಗೆ ಅಧಿಕಾರಿಗಳೇ ನಾಮ ಹಾಕಿರೋದಿಲ್ಲ. ತಾಲೂಕು ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ವಿರುದ್ಧ ಈಗ ಆರೋಪ ಇದೆ. ನಾಗೇಂದ್ರನಿಗೆ ಅಂದಿನ ಜಿಲ್ಲಾ ವ್ಯವಸ್ಥಾಪಕ ಶ್ರೀಧರ್ ಸಾಥ್ ಕೊಟ್ಟಿದ್ರಂತೆ. ಬರೋಬ್ಬರಿ 24 ಲಕ್ಷ ಸಬ್ಸಿಡಿ ಜೊತೆಗೆ ಸಾಲದ ಹಣವನ್ನ ಕೂಡ ಗುಳುಂ ಮಾಡಿದ್ದಾರೆ. ದೂರು ನೀಡಿದ ಫಲಾನುಭವಿಗಳಿಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಏನಾದ್ರೂ ಮಾಡ್ಕೊಳ್ರಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಾಗೇಂದ್ರ ಹಾಗೂ ಶ್ರೀಧರ್ ವಿರುದ್ಧ ತನಿಖೆ ನಡೆಸಿ ಅಂತ ಒತ್ತಾಯ ಮಾಡ್ತಾ ಇದ್ರು ಫಲಾನುಭವಿಗಳು. ಅದಕ್ಕೆ ಅಧಿಕಾರಿ ವರ್ಗ ಸ್ಪಂದಿಸ್ತಾ ಇಲ್ಲ. ಎಷ್ಟು ಧೈರ್ಯ ಇದ್ರೆ ನೀವು ಫಲಾನುಭವಿಗಳಿಗೆ ಈ ರೀತಿ ಮೋಸ ಮಾಡ್ತೀರಿ? ಪಾವಗಡದ 6 ಜನ, ಶಿರಾದ 6 ಜನರಿಗೆ ದೋಖ ಆಗಿರೋದು. 2019-20ರಲ್ಲಿ ಫಲಾನುಭವಿಗಳ ಹೆಸರಲ್ಲಿ ನಕಲಿ ಅರ್ಜಿಯನ್ನ ಸಲ್ಲಿಸಿ ಬ್ರೋಕರ್ಗಳ ಮೂಲಕ ಫಲಾನುಭವಿಗಳ ದಾಖಲೆಯನ್ನ ಪಡ್ಕೊಂಡು ಅರ್ಜಿ ಹಾಕಿ, ಅರ್ಜಿಗಳಲ್ಲಿ ಫಲಾನುಭವಿಗಳ ನಕಲಿ ಫೋನ್ ನಂಬರು, ನಕಲಿ ಸೈನ್ ಮಾಡಿ 2023ರಲ್ಲಿ ಶಿಫಾರಸು ಪತ್ರವನ್ನ ಪಡ್ಕೊಂಡು 12 ಜನರಿಗೆ ಸಾಲ ಮಂಜೂರು ಮಾಡೋದಕ್ಕೆ ಅಂತ ಹೋಗ್ತಾರೆ. ಆ ಫಲಾನುಭವಿಗಳ ಹೆಸರಲ್ಲಿ ಇವ್ರುಗಳೇ ದುಡ್ಡು ಹೊಡಿತಾರೆ. ಶ್ರೀಧರ್ ಜಿಲ್ಲಾ ವ್ಯವಸ್ಥಾಪಕ ಮಾತನಾಡಿರುವಂತಹ ಒಂದು ಆಡಿಯೋ ಪ್ಲೇಟ್ ಇದೆ, ಅದನ್ನು ಕೇಳಿಸ್ಕೊಂಡು ಬರೋಣ. ಸರ್, ದಯವಿಟ್ಟು ಕ್ಷಮಿಸಿ. ಎಲ್ಲ ಕೊಡ್ತೀನಿ ಅಂದವರೆಲ್ಲ ಶುಕ್ರವಾರ ಶನಿವಾರ ಕೊಡ್ತೀನಿ ಅಂದವರೆಲ್ಲ ಸರ್ 3-4 ದಿವಸ 5ನೇ ತಾರೀಕು ಒಳಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಸಲ ನೀವೇನಾದ್ರು ಮಾಡಿ ಇದು ಮಾಡಿ. ವಿಜಯರಾಯ್ ಇವ್ರದ್ದು ಶಶಿದವ್ರದ್ದು ಒಂದು 2-3 ದಿವಸದಲ್ಲಿ ಕ್ಲಿಯರ್ ಮಾಡೋಣ ಸರ್. ಉಳ್ಕೆಯವ್ರದ್ದು ಒಂದು ವಾರದಲ್ಲಿ ಕ್ಲಿಯರ್ ಮಾಡೋಣ. ಇದೊಂದು ಸತಿ ಏನು ಇದಾಗದಿರಂಗೆ ಒಂಚೂರು ನೋಡ್ಕೊಳ್ಳಿ ಸರ್, ಪ್ಲೀಸ್. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನಾಗೇಂದ್ರ 3-4 ದಿವಸದಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಯಾರೂ ಫೋನ್ ಎತ್ತುತ್ತಾ ಇಲ್ಲ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ತೀರಾ ಇಲ್ಲ ಹಂಗಾಗಲ್ಲ ಅಂತಂದರೆ ನಾನೇನಾದ್ರು ಮಾಡ್ಕೊಂಡು ಸಾಯ್ಬೇಕಾಗುತ್ತೆ ಸರ್, ಅಂಥ ಪರಿಸ್ಥಿತಿ ಇದೆ. ನನಗೆ ಇದೊಂದು ಸಲ ಟೈಮ್ ಕೊಡಿ, ನಾನು ಅದನ್ನು ಪೂರ್ತಿ ಕ್ಲಿಯರ್ ಮಾಡಿಸಿ ಕೊಡ್ತೀನಿ ಸರ್. ಸರ್, ಗುಡ್ ಮಾರ್ನಿಂಗ್ ಸರ್. ಸರ್, ದಯವಿಟ್ಟು ವಾಲ್ಮೀಕಿ ಅಭಿವೃದ್ಧಿ ನಿಗಮ ತುಮಕೂರಲ್ಲಿ 24 ಲಕ್ಷ ಹಾಕಿದ್ದಾರೆ. 12 ಜನ ಫಲಾನುಭವಿಗಳಿಗೆ ISB ಯೋಜನೆ ಫಲಾನುಭವಿಗಳು ಹೋದರೆ ನಮ್ಮ ಸಮುದಾಯ ವರ್ಗದರು ಇಲ್ಲಿವರೆಗೂ ಒಂದು ಫಲಾನುಭವಿ ₹1 ದುಡ್ಡು ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದರೆ ಎಲ್ಲ ತುಮಕೂರು ಹಗರಣ ಆಗಿದೆ, ಭ್ರಷ್ಟಾಚಾರ ತುಳುಕ್ತಾ ಇದೆ. ಹೋಗಿ ಕೇಳಿದ್ರೆ ಅದು ಇದೊಂದು ಕತೆ ಹೇಳ್ತಾರೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಅಮೌಂಟ್ ಹೋಗಿದೆ, ಇವ್ರು ಅಕೌಂಟ್ ಇರೋದ್ರೆ ಇವರು ಸ್ವಂತ ಊರಲ್ಲಿ ಪಾವಗಡ ಶಿರದಲ್ಲಿ ಇರೋದು. ಇಲ್ಲಿವರೆಗೂ ಇವ್ರ ಖಾತೆಗೆ ₹1 ಸಮೇತ ಬಂದಿಲ್ಲ. ಎಲ್ಲ ಬ್ಯಾಂಕ್ ಆಫ್ ಮಹಾರಾಷ್ಟ್ರಕ್ಕೆ ಹೋಗಿದೆ ಅಮೌಂಟು. ಕೋಲಾರ ಇವರು ಯಾರೋ ಅಲ್ಲಿ ಬರ್ಕೊಟ್ಟಿದ್ದಾರೆ ಅಂತ ಇವ್ರಿಗೆ ಅಲ್ಲಿ ಫುಲ್ ಫೇಕ್ ಮಾಡಿದ್ದಾರೆ. ಇವರು ಸೇನೆ ಹಾಕಿಲ್ಲ, ಒಂದು ಫೈಲಿಗೂ ಸೇನೆ ಹಾಕಿಲ್ಲ. ಏನೇ ಆಗಿದೆ ಅಂದರೆ ಅವ್ರಿಗೆ ಸೇನೆ ಹಾಕೊಂಡಿದ್ರಲ್ಲ, ಇವರು ಎಲ್ಲ ಕನ್ನಡದ ಸೇನೆ ಹಾಕ್ತಾನೆ, ಇಂಗ್ಲೀಷ್ ಸೇನೆ ಹಾಕಿದ್ದಾರೆ. ಮಾರುತಿ, ಶಶಿ ಅಂತ ಬರ್ಕೊಳ್ಬಿಟ್ಟು ನನ್ನ ಬ್ಯಾಂಕ್ ಮ್ಯಾನೇಜರ್ ನನ್ನ ಸ್ನೇಹಿತ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಗೊತ್ತೇ ಇಲ್ಲ ಪಾವಗಡಕ್ಕೂ ಕೋಲಾರಕ್ಕೂ ಏನು ಸಂಬಂಧ. ಬ್ಯಾಂಕ್ ಮ್ಯಾನೇಜರ್ ನನ್ನ ಸ್ನೇಹಿತ ಹೆಂಗಾದ ಅಲ್ಲಿ, ಅದಕ್ಕೂ ಸಂಬಂಧನೇ ಇಲ್ಲ. ಇಲ್ಲಿ ಇವರು ನಾಗೇಂದ್ರ TDO ಅವರು, DM ಶ್ರೀಧರ್ ಅವರು ದುಡ್ಡು ನುಂಗಾಕಿದ್ದಾರೆ ಅಂತ ನಮಗೊಂದು ಮಾಹಿತಿ. ಯಾಕಂದರೆ DM ಅಂದ್ರೆ ವ್ಯಕ್ತಿಗ ಬಂದಿದ್ದಾರೆ, ವ್ಯಕ್ತಿ ಬಂದು ಮಾತಾಡಿದ್ದಾರೆ. ನಾಗೇಂದ್ರ ಇನ್ನೂ ಒಪ್ಪಿಲ್ಲ, ನಾಗೇಂದ್ರ ಫೋನ್ ಪಿಕ್ ಮಾಡ್ತೀರಾ, ನಾಗೇಂದ್ರ ಫೋನ್ ಪಿಕ್ ಮಾಡಿದಾಗ ನಾನು ನಿಂಗೆ ಮಾತಾಡ್ತೀನಿ ಅಂತ ಹೇಳಿದರೆ, ನನಗೆ ವ್ಯಕ್ತಿಗ ಡೀಲಿಂಗ್ ಮಾಡಕ್ಕೆ ಬಂದಾಗ MP ನಾರಾಯಣಸ್ವಾಮಿ ಲೆಟರಲ್ಲಿ 24 ಲಕ್ಷ ಅಮೌಂಟ್ ಹಾಕಿದ್ದಾರೆ. ISB ಲೋನಿಗೆ ಅಂತ ಅಮೌಂಟ್ ಹಾಕಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ. ಕರ್ನಾಟಕ ಮಾರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ತುಮಕೂರಲ್ಲಿ 24 ಲಕ್ಷ ಅಮೌಂಟ್ ಹಾಕಿದ್ದಾರೆ. 12 ಜನ ಫಲಾನುಭವಿಗಳಿಗೆ ISB ಯೋಜನೆ ಫಲಾನುಭವಿಗಳು ಲೋನ್ ಆಗಿತ್ತಲ್ಲ, ನಾವು ₹1 ತಗೊಂಡಿಲ್ಲ, ಏನಿಲ್ಲ. ನಿಮ್ಗೆ ಡಾಕ್ಯುಮೆಂಟ್ ಕೊಟ್ಟಾಗ 3 ಲಕ್ಷ ಲೋನ್ ಆಗಿದೆ ಸರ್. ಸಬ್ಸಿಡಿ ಬಂದು 2 ಲಕ್ಷ. ನಮ್ಮ ಮೇಲೆ 1 ಲಕ್ಷ ಹಾಕಾರಂತೆ. ನಮ್ಗೆ ನ್ಯಾಯ ಬೇಕಂತ ಬಂದಿದ್ದೀನಿ. ನಿಮ್ಮ ಹತ್ರ ವಿಡಿಯೋ ಹತ್ರ ದಯವಿಟ್ಟು ನ್ಯಾಯ ಬೇಕು. ಏನು ಲೋನ್ಗೆ ಅರ್ಜಿ ಹಾಕಿದ್ರಾ? ನಾವು ಅಪ್ಲೈ ಮಾಡಿದ್ವಿ, ಹಿಂಗೆ ಡಾಕ್ಯುಮೆಂಟ್ ಕೊಟ್ಟಿದ್ವಿ ಅಷ್ಟೇ. ಯಾರಿಗೆ ಕೊಟ್ಟಿದ್ರಿ? ಹಿಂಗೆಲ್ಲ ಗೊತ್ತಿರೋ ಫ್ರೆಂಡ್ ಪಾವಗಡದಲ್ಲಿ ಕೊಟ್ಟಿದ್ವಿ. ಕೊಟ್ಟಿದ್ವಿ 6 ಜನ. 6 ಜನಕ್ಕೆ ಕೊಟ್ಟಿದ್ವಿ. ಹಿಂಗೆ ₹1 ತಗೊಂಡಿಲ್ಲ ಸರ್. ಇವಾಗ ಡಾಕ್ಯುಮೆಂಟ್ ಇಸ್ಕೊಂಡಾಗ್ರೆ ಲೋನ್ ಆಗಿಲ್ಲ ಅಂತ ಹೇಳ್ತಿದ್ರು. ಇವಾಗ ಲೋನ್ ಆಗ್ಯದ ಸರ್, ಅದಕ್ಕೆ ಬಂದು ವಿಚಾರಣೆ ಮಾಡ್ತಿದ್ವಿ. ನಿಮ್ಮ ಹತ್ರ ಬಂದಿದ್ದೀವಿ, ಏನು ಸಹಕಾರ ಮಾಡ್ಕೊಳ್ಳಿ. 3 ಲಕ್ಷ ಸರ್. ನಿಮಗೆ ಸಾಲ ಆಯ್ತಾ? ಹಾಂ, ಸಾಲ ವರ್ಷ ಸರ್. ಅದೇ ಸರ್. ಎಲ್ಲಿ ಲೋನ್ ಆಗಿರೋದು? ತುಮಕೂರು ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೇಮಂತ್, ವಾಲ್ಮೀಕಿ ನಿಗಮ ತುಮಕೂರಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಹಗರಣ ಆಗಿದೆ.
ಬಹಳ ದೊಡ್ಡ ಮಟ್ಟದ ಹಗರಣ ಇದು. ಎಷ್ಟು ಧೈರ್ಯ ಇದ್ರೆ ಫಲಾನುಭವಿಗಳ ಹೆಸರಲ್ಲಿ ದುಡ್ಡು ಹೊಡೆದು ಈ ರೀತಿ ಮೋಸ ಮಾಡಿ ₹1 ಹಾಕ್ತಾ ಇರ್ತಾರೆ. ಇದ್ರ ಬಗ್ಗೆ ತನಿಖೆ ನಡೆಸಿ ಅಂತ ಒತ್ತಾಯ ಮಾಡ್ತಿದ್ರು, ಸ್ಪಂದಿಸ್ತಾ ಇರಲ್ವಲ್ಲ ಅಧಿಕಾರಿಗಳು. ಸೊ ಏನ್ ಕಥೆ ಇದು? ಮುಂದೆ ನೆಕ್ಸ್ಟ್ ಯಾವ ರೀತಿಯಾದಂತಹ ಆಯಾಮವನ್ನ ಇದು ಪಡ್ಕೊಳ್ಳಿದೆ ಹೇಮಂತ್? ಎಸ್ ಸಿಂಧೂರ, ಏನು ವಾಲ್ಮೀಕಿ ನಿಗಮದಲ್ಲಿ ಸುಮಾರು 187 ಕೋಟಿ ಪ್ರಕರಣ ಇನ್ನು ಮಾಸೇ ಇಲ್ಲ. ಈಗಾಗಲೇ ತುಮಕೂರಿನಲ್ಲಿ ಕೂಡ ಏನು ಇದೇ ವಾಲ್ಮೀಕಿ ನಿಗಮದಲ್ಲಿ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರುವಂತದ್ದು, ಏನು ಸರಿಸುಮಾರು 36 ಲಕ್ಷ ರೂಪಾಯಿ ಸುಮಾರು 12 ಜನ ಫಲಾನುಭವಿಗಳಿಗೆ ಏನು ಹಣವನ್ನ ಮಂಜೂರಾಗಿತ್ತು. ಈ ಒಂದು ಹಣವನ್ನ ಏನು ಅಮಾಯಕರಿಗೆ ಫಲಾನುಭವಿಗಳಿಗೆ ನೀಡದಲೇ ಸ್ವತಃ DM ಶ್ರೀಧರ್ ಮತ್ತೆ ಏನು ನಾಗೇಂದ್ರ ಇದ್ದಾನೆ, ಈತ ತಾಲೂಕು ಅಭಿವೃದ್ಧಿ ಅಧಿಕಾರಿಯಾಗಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವಂತದ್ದು, ಆತ ಇಬ್ರು ಸೇರಿ ಏನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಪಾವಗಡ ತಾಲೂಕಿನ 6 ಮಂದಿ ಮತ್ತೆ ಶಿರಾದ 6 ಮಂದಿ ಫಲಾನುಭವಿಗಳಿಗೆ ಈ ರೀತಿಯಾಗಿ ಮೋಸ ಆಗಿರುವಂತದ್ದು. ಇದು ಸ್ವತಃ ಫಲಾನುಭವಿಗಳೇ ಏನು ಅರ್ಜಿ ಸಲ್ಲಿಸಲಿಕ್ಕೆ ಹೋದಂತ ಸಂದರ್ಭದಲ್ಲಿ, ಇಲ್ಲ ನಿಮ್ಮ ಹೆಸರಲ್ಲಿ ಆಲ್ರೆಡಿ ಲೋನ್ ಇದೆ, ನೀವು ಆಲ್ರೆಡಿ ಲೋನ್ ತಗೊಂಡಿದ್ದೀರಾ, ನೀವು ಲೋನ್ ಅನ್ನ ಹಿಂದೆ ಕಟ್ಟಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಅವರು ಒಂದಷ್ಟು ಪರಿಶೀಲನೆಯನ್ನ ಮಾಡಿದಾಗ ಏನು 2 ಲಕ್ಷ ರೂಪಾಯಿ ಸಬ್ಸಿಡಿ ಮತ್ತೆ 1 ಲಕ್ಷ ರೂಪಾಯಿ ಲೋನ್ ಹಣವನ್ನ ಸಂಪೂರ್ಣವಾಗಿ DM ಶ್ರೀಧರ್ ಏನಿದ್ದಾರೆ ಅವರು ಮತ್ತೆ ಏನು ಹೊರಗುತ್ತಿಗೆ ನೌಕರ ನಾಗೇಶ್ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇರೋಂಥದ್ದು. ಇಲ್ಲಿ ಏನು 2019 ಮತ್ತೆ 29ನೇ ಸಾಲಿನಲ್ಲಿ ಏನು ಇವರು ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವ್ರಿಗೆ ಅರ್ಜಿಗಳನ್ನ ಇಲ್ಲ, ನಿಮ್ಮ ಅರ್ಜಿಗಳು ಫೇಲ್ ಆಗಿದ್ದಾವೆ, ಇವಕ್ಕೆ ಯಾವುದೇ ರೀತಿಯ ಲೋನ್ ಆಗಲ್ಲ ಅಂತ ಹೇಳಿ ಬ್ರೋಕರ್ಗಳ ಮೂಲಕ ದಾಖಲೆಯನ್ನು ಪಡೆದು ಏನು ಫಲಾನುಭವಿಗಳಿಗೆ. ಓಕೆ ಹೇಮಂತ್, ಮಾತಾಡ್ತೀನಿ ನಿಮ್ ಜೊತೆಗೆ. ಥ್ಯಾಂಕ್ ಯು. ನಮ್ ಜೊತೆಗೆ ವಿಜಯ್ ಶಂಕರ್ ನಾಯಕ್ ಅಂತ ಯಾರು ಫಲಾನುಭವಿ ಇದ್ರು, ಅವರು ಯಾರು ಮೋಸ ಹೋಗಿದ್ದಾರೆ ಅವ್ರ ಹತ್ರ ಮಾತನಾಡ್ತೀನಿ. ವಿಜಯ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ. ನೋಡ್ತಾ ಇದ್ದೆ ಸುದ್ದಿಯನ್ನ, ಏನೇನ್ ಆಗಿದೆ ಅಂತ ಹೇಳಿ. ಸೊ ಏನ್ ಕಥೆ, ಇವಾಗ ಯಾರಿಗೆ ಕಂಪ್ಲೇಂಟ್ ಮಾಡಿದಿರಿ, ಏನ್ ಹೇಳ್ತಾ ಇದಾರೆ? ಈಗ ದುಡ್ಡು ವಾಪಸ್ ಬರುತ್ತಾ, ಏನು ಎತ್ತ? ಸೊ ಸದ್ಯ ಏನ್ ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದ್ದೀರಿ? ಮೇಡಮ್ ವಿಜಯಶಂಕರ್ ನಾಯಕ್ ಅಂತ ಮೇಡಮ್. ನಾವು ಅಲ್ಲಿ ಕಂಪ್ಲೇಂಟ್ ಕೊಟ್ಟು 3-4 ತಿಂಗಳು ಆಫೀಸಿಗೆ DM ಇದ್ರಲ್ಲ ತಾಲೂಕಾಧಿಕಾರಿ ಕಂಪ್ಲೇಂಟ್ ಕೊಟ್ಟಿದೀವಿ. ಇಲ್ಲಿವರೆಗೂ ತಾಲೂಕಾಧಿಕಾರಿ ಅದೇ ಕಾರಣಕ್ಕೂ ಕ್ರಮ ತಗೊಂಡಿಲ್ಲ ಮೇಡಮ್. ಹಾ ಮೇಡಮ್. ಅಲ್ಲ, ಬೇರೆ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಮೇಡಮ್ ಇವತ್ತು ಕೊಟ್ಟಿದ್ದೀವಿ ಮೇಡಮ್. ಇವತ್ತು ಎಷ್ಟು ವರ್ಷ ಆಯ್ತು ಇದು ಈ ಹಗರಣ, ಅಂದ್ರೆ ಈ ತರ ಮೋಸ ಆಗಿ ಎಷ್ಟು ವರ್ಷ ಆಯ್ತು? ಕೇಳಿಸ್ತಾ ಇದೆಯಾ ವಿಜಯ್ ಅವರೇ? ಮೇಡಮ್ ಕೇಳಿಸ್ತಾ ಇದೆ ಮೇಡಮ್. ಎಷ್ಟು ವರ್ಷ ಆಯ್ತು ಇದು ನಿಮಗೆ ಗೊತ್ತಾಗಿ, ಮೋಸ ಹೋಗಿದೀವಿ ಅಂತ ಗೊತ್ತಾಗಿದ್ದು ಯಾವಾಗ ನಿಮ್ಗೆ? ಮೇಡಮ್ 3 ತಿಂಗಳಾಯ್ತು ಮೇಡಮ್. ಅಲ್ಲಿವರೆಗೂ ಗೊತ್ತಾಗಿಲ್ಲ ನಿಮ್ಗೆ ಮೋಸ ಹೋಗಿದ್ದೀರಾ ಅಂತ? ಓ ಮೇಡಮ್. ಓಕೆ, ಇವತ್ತು ಕಂಪ್ಲೇಂಟ್ ಕೊಡಕ್ ಹೋಗ್ತಿದ್ದೀರಾ? ಹಾ ಮೇಡಮ್, ಕಂಪ್ಲೇಂಟ್ ಕೂಡ ಹೋಗ್ತೀವಿ. ಕಂಪ್ಲೇಂಟ್ ಐಟಿಗೆಲ್ಲ ಕೊಡ್ತಿದ್ದೀವಿ ಮೇಡಮ್ ಕಂಪ್ಲೇಂಟ್ ಇವತ್ತು. ಖಂಡಿತವಾಗ್ಲೂ ಕಂಪ್ಲೇಂಟ್ ಕೊಡಿ. ತಪ್ಪು ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಮೇಡಮ್. ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ₹1 ಸಮೇತ ಅಮೌಂಟ್ ಬಂದಿಲ್ಲ. ಅವ್ರ ಅಮೌಂಟ್ ಬಂದಿವೆ ಅಂತ ಹೇಳ್ತಿದ್ದಾರೆ. ಅಕೌಂಟ್ ನಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಫೇಕ್ ಮಾಡಿದ್ದಾರೆ. ಇವಾಗ ಅವ್ರು ಎಲ್ಲ ಹೋಗಿದ್ದಾರೆ? ನಾಗೇಂದ್ರ ಮತ್ತೆ ಇವರೆಲ್ಲ ಎಲ್ಲಿದ್ದಾರೆ ಇವಾಗ? ಮೇಡಮ್ ತುಮಕೂರಲ್ಲಿ ಇದ್ದಾರೆ ಮೇಡಮ್. ಎಲ್ಲ ಅಲ್ಲೇ ಇದ್ದಾರಾ? ಇಂತ ಮೋಸ ಮಾಡಿ ಧೈರ್ಯವಾಗಿ ಅಲ್ಲೇ ಇದ್ದಾರೆ ಮೇಡಮ್. ನಾಗೇಂದ್ರ ಅವರು ಹೊರಗುತ್ತಿಗೆ ಇದಾರ. 15 ವರ್ಷದಿಂದ ಎಲ್ಲ ಕೆಲಸ ಮಾಡ್ತಿದ್ದಾರೆ ನಾಗೇಂದ್ರ ಅವರು. ಓಕೆ, ಪವರ್ ಟಿವಿ ಕೂಡ ಇದ್ರ ಫಾಲೋ ಅಪ್ ಅಲ್ಲಿ ಇರುತ್ತೆ. ವಿಜಯ್, ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಒಟ್ನಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿಯನ್ನ ಮಾಡಲೇಬೇಕಾಗತ್ತೆ.